ನಿನ್ ಗಂಡಲಿಗೆನ ಪ್ರಭಾವತಿ ಅಕ್ಕನ ನೋಡಕ್ ಹೋಗ್ಯಾರ ಬೇ. ಪ್ರಭಾವತಿನ ಅಲ್ಲ ಹೋಗಲ್ಲ ಅಂದಿದ್ದ. ಅದೇನಾತ್ ಗೊತ್ತನ, ಅತ್ತಿಯವ್ರು ಬಂದು ಕರ್ಕೊಂಡು ಹೋದ್ರಲ್ಲ ಅವರು. ಅನಾಹುತ ಆತ್ಲಿ, ಅನಾಹುತ ಆತ. ಏನಾತ್ರಿ? ಹೊಲದ ಕಾಗದ ಪತ್ರ ಒತ್ತಿ ಇಟ್ಟು ನಡಕಾಗಿ ನಂಬಕಸ್ತ ಎಲ್ಲಿ ಹೊಕ್ಕನ್ಬಿಡ. ಇಷ್ಟು ವರ್ಷ ಇಲ್ಲೇ ದುಡ್ಕೊಂತಿದ್ದವ ಪಾಪ. ನಾನು ಅವಂಗ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಸಹಾಯ ಮಾಡ್ತಾರ ಅಂತೇಳಿ ಅನ್ಕೊಂಡೆ, ಅದಕ್ಕೆ ಸಹಾಯ ಮಾಡಿದೆ. ಆದ್ರೆ ಕುತ್ತಿಗೆ ಕೋದ್ಬಿಟ್ಟ. ಆಗುದರ ಏನಾತ್ರಿ? ಸರಿಯಾಗಿ ಹೇಳ್ರಿ. ನೀವ್ ಹಿಂಗ್ ಒಗಟೊಗಟಾಗಿ ಮಾತಾಡಿದ್ರ ನಮ್ಗೆ ಹೆಂಗ್ ಗೊತ್ತಾಗಬೇಕ? ಅಲ್ಲಲ್ಲಿ ರೊಕ್ಕ ತಗೊಂಡು ಓಡೇ ಬಿಟ್ಟನ್ಲೇ. ರೊಕ್ಕನು ಕಟ್ಲಾರ್ದ ಬ್ಯಾಂಕ್ನವ್ರಿಗೆ ಈಗ ಏನು ಉತ್ತರ ಕೊಡ್ಲಾನ. ಅಯ್ಯೋ ದೇವ್ರೆ, ಬ್ಯಾಂಕ್ನವ್ರಿಗೆ ಏನು ಉತ್ತರ ಕೊಡ್ಲಿ? ನಾನು ಹೊಲ ಒತ್ತಿ ಇಟ್ಟು ಕೊಟ್ಟಿದ್ದೆ ರೊಕ್ಕ ಅವಂಗ. ನಾನು ಬ್ಯಾಂಕ್ನವ್ರು ಹೇಳಕತ್ತಾರ ನಮಗೇನು ಸಂಬಂಧ ಇಲ್ರಿ, ನಮ್ಗೆ ಏನು ಒತ್ತಿ ಇಟ್ಟಿರ್ತಿರಲ್ಲ ಅದನ್ನ ಜಪ್ತಿ ಮಾಡೋರೆ ನಾವು. ಅದು ನಮಗೆ ಸಂಬಂಧ ಇಲ್ಲ. ನಿಮಗೆ ಏನು, ನೀವು ಯಾರ ಮೇಲೆ ನಂಬಿಕೆ ಇತ್ತು ನೀವು ಕೊಡಿಸ್ಬೇಕಿತ್ತು. ಈಗ ನಡಕ್ಕೆ ಕೊಡಿಸಿ ಅವ್ನ ಓಡಾಗ್ಯಾನ ನಾವೇನು ಮಾಡೋಣ, ಕೊಡಿಸಿ ಅವ್ನ ಓಡಾಗ್ಯಾನ ನಾವೇನು ಮಾಡೋಣ ಅಂತಂದ್ರೆ ನಮ್ಗೆ ಸಂಬಂಧ ಇಲ್ರಿ ಅನ್ನಕತ್ತಾರ. ನನಗಂತೂ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ತೈತಿ. ಹಿಂಗ ಅವ ಕುತ್ತಿಗೆ ಕೊಯ್ತಾನಂತ ನಾ ಅಂದ್ಕೊಂಡಿದ್ದಿಲ್ಲ. ಅಯ್ಯಯ್ಯೋ ಅಯ್ಯೋ ದೇವ್ರೇ, ಇದೇನ್ರಿ ಇದು? ಹಿಂಗ್ ಮಾಡ್ಬಿಟ್ರಿ ನೀವು. ಅದಕ್ಕ ಬಡ್ಕೊಂಡೆ ಅತಿಯಾಗಿ ಯಾರನ್ನು ನಂಬೇಡ್ರಿ, ಏನು ಕೊಡ್ಬೇಡ್ರಿ, ಮಾಡ್ಬೇಡ್ರಿ ಅಂತ ಎಷ್ಟು ಹೇಳ್ತಿದ್ದೆ. ನನ್ನ ಮಾತಂದ್ರೆ ನಿಮಗೆ ಕಿವ್ಯಾಗ ಹಾಕೊಳ್ಳಿಲ್ಲಲ್ರಿ ನೀವು. ಈ ನಮ್ನಿ ಮಾಡಿಬಿಟ್ರಲ್ಲ ನೀವು. ಏನು ಮಾಡೋದಪ್ಪ ನಾನು ಅಂತೇನೆ. ನಂಗೆ ಖರೇನ ಭಾಳ ಒಂಥರ ಕೆಟ್ಟ ಅನ್ಸಕತ್ತೈತಪ್ಪ ಯಪ್ಪ. ಅಲ್ರಿ ಸ್ವಲ್ಪರ ಮನುಷ್ಯಾಗ ತಿಳುವಳಿಕೆ ಬೇಡ? ಯಾರ ನಮ್ಮ ಹೊಲ ಒತ್ತಿಟ್ಟು ಇನ್ನೊಬ್ಬ ರೊಕ್ಕ ಕೊಡಿಸ್ತಾರನ್ರಿ? ಯಾಕೆ ಹಿಂಗೆ ಮಾಡಿದ್ರಿ? ಈಗ ನೋಡು ನಮ್ಮದು ಪರಿಸ್ಥಿತಿ ವಜ್ಜಾತ. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ನನಗಂತೂ ಏನು ಹೇಳ್ಬೇಕಂತೇಳಿ ತಿಳಿಲಾರ್ದಂಗೆ ಆಕತ್ತೈತಿ. ಏನಾರ ಮಾಡ್ಬೇಕಾತಂಗಾರ ಅಂತ. ಅಯ್ಯೋ ಈಗ ಅವ ಎಲ್ಲದನಂತ ಹೆಂಗ್ರಿ ಹುಡುಕ್ಸೋದು? ಅವರ ಛೇ, ಎಂತ ಕೆಲಸ ಆಗ್ಬಿಡ್ತು. ನೀವು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು. ಏನು ಹುಷಾರಾಗಿರೋದು ಏನಪ್ಪ, ಅತಿಯಾಗಿ ಮನುಷ್ಯರನ್ನ ನಂಬ್ತೇನಲ್ಲ, ನನಗೆ ಅನ್ಯಾಯನೇ ಆಗ್ಬಿಡ್ತಲ್ಲ. ಆ ದೇವ್ರು ಅದು ಏನು ಸಿಟ್ಟಿಟ್ಟಿದ್ನೋ ಏನೋ. ಅಪ್ಪ, ನಾವು ಮಾಡ್ಕೊಳ್ಳೋದಕ್ಕೆ ದೇವ್ರನ್ಯಾಗ ದೂರ್ತಿ. ದೇವ್ರೇನು ನಿಂಗೆ ಯಾರಿಗೂ ಸಾಲ ಕೊಡ್ಸಂತ ಹೇಳಿರಂಗಿಲ್ಲ. ನೀನು ಕೊಡಿಸಿ ಅವ್ರಿಗಂದ್ರೆ ಏನಪ್ಪ ಪ್ರಯೋಜನ? ಅಯ್ಯೋ ದೇವ್ರೆ, ಈಗ 1 ಎಕರೆ ಹೊಲ ಒತ್ತಿಟ್ಟಿದ್ರೆ ಏನು ಅಷ್ಟು ಇಟ್ಟಿದ್ರೆ? 1 ಎಕರೆ 1 ಎಕರೆ ಹೊಲನ 1 ಎಕರೆ ಹೊಲನ ಪೂರ್ತಿ ಇನ್ನೊಬ್ಬ ಕೊಡೋದು, ಯಾರ್ದೋ ಮಾಡಿದ ಸಾಲಕ್ಕೆ ನಾವು ಬಿಟ್ಕೊಡೋದು ಅಂದ್ರೆ ಇದೇನ್ರಿ ಇದು? ನಂಗೆ ಭಾಳ ಒಂಥರ ಬೇಜಾರಾಗತ್ತಪ್ಪ ಯಪ್ಪ. ನಡ್ರಿ ಹೋಗನ್ ನಡ್ರಿ. ಏನಾತ ಎತ್ತ ಅದು ಏನದ? ಅದೇನು ಹಿಂಗ ನನ್ನ ರೊಕ್ಕ ಅದು ಹೆಂಗೆ ಸಿಗಂಗಿಲ್ಲ ಕೇಳ. ಅವ್ನು ಏನ್ ತದಾಳ ಏನಕಿನೂ ಹಾಳಾಗಿ ಎತ್ತಾರ ಹೋಗ್ಯಾಳ. ಏನ್ ತದಾಳ? ನನಗೇನ್ ಮಾಡ್ಲಿರಿ, ನನಗೆ ಗೊತ್ತಿಲ್ಲ ಅಂತ ಬಾಯ್ ಮಾಡತ್ತಾಳಕ್ಕೆ. ಏನ ಏನ್ ತದಾಳ? ಹೋ 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 ಹಂಗಾರ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡೇ ನಾಟಕ ಮಾಡಕತ್ತಾರ ಇವ್ರು. ಇದನ್ನಿಷ್ಟಕ್ಕೆ ಬಿಡಬಾರ್ದಂಗಾರ. ಏನು ಆಟ ಹಚ್ಚಾರ ಇವ್ರು? ರೀ ನಡ್ರಿ ಕೇಳ್ತೀನದನ. ಎಲ್ಲೇ ಏನು ಎತ್ತ ನಿನ್ನ ಗಂಡ ಎತ್ತ ಗುಡಗನಂತೆ ಬಾಯಿ ಬಿಡಿಸ್ಲಿಲ್ಲ. ನಾನು ನಮ್ಮ ಅಪ್ಪನ ಮಗಳಲ್ಲ. ನಡ್ರಿ ಬಾರಿ. ಸರಸ್ವತಿ ಬಂದ್ರ? ಎಲ್ಲದಿರಿ? ಹಾ, ಇಲ್ಲ ಅದನ್ನ ಬಾಜು ಕುಂತೀನಿ. ಇದೇನ್ಲೇ ಮಾವಾರ ಹಿಂಗೆ ಮಾಡ್ಕೊಂಡ್ಬಿಟ್ರು? ಹೌದ್ರಿಪ್ಪ, ನನಗೂ ಏನು ಹೇಳ್ಬೇಕು ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಭಾಳ ಕೆಟ್ಟ ಅನ್ಸಕತ್ತಪ್ಪ. ಹೌದು, ಇದೇನಿದು? ನೀವು ಹೋದಾರ ಬಂದ ಬಿಟ್ರಿ. ನಾನಾಗಾರ ಇವತ್ತೇನಾರು ವಸ್ತಿ ಉಳಿತಾರ ಏನ ಅಂತ ಮಾಡಿದ್ದೆ. ಇಲ್ಲ ನಾನು ಹೋಗಾಕ ಒಲ್ಲೆಂದೆ, ನೀನ ಹೋಗೋಗಂತಿದ್ದಕ್ಕೆ ಹೋಗಿದ್ ಬಿಡು. ಅಲ್ಲಿ ನನಗೆ ಇರು ಅಂತಂದ್ರೆ ಕೊಟ್ಟವನೇ ಬರಾಕತ್ತೀನಿ. ಹೋಗ್ಬೇಡ ಅಂತ ಹಚ್ಚಾಳ. ನಾನ್ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ, ಬರಾಕತ್ತಿದ್ನೆ. ಇದು ಹೋಗ್ಬೇಡ್ರಿ ಯಾಕೆ ಹೊಂಟಿರಿ ಅಂತ ಒದಾಡಕತ್ಲ. ನಾನ್ ಕೇಳಿದ್ರು ಕೇಳಿಸ್ಕೊಳಾರ್ದಂಗೆ ಬರಾಕತ್ತೆ. ಮತ್ತೆ ನಡ್ದಾರ ಬಂದು ಜಗಳ ಮಾಡಕತ್ಲು. ಅದ ಪ್ರಸಾದ್ ಕೊಟ್ಟಿದ್ನಲ್ಲ, ಸುಟ್ಟಿಗೆ ಬೀಸೋಗೋದ್ಲ. ಅಲ್ಲ, ನಮ್ಮವ್ವ ಅಷ್ಟು ಪ್ರೀತಿಯಿಂದ ಕೊಟ್ಟಾಳಕ್ಕಿಗೆ. ನನ್ನ ಮ್ಯಾಗನ್ ಸಿಟ್ಟಿದ್ರೆ ನನಗೆ ತೋರಿಸ್ಲಿ, ಅದನ್ನ ಪ್ರಸಾದದ ಮ್ಯಾಗ ಯಾಕೆ ತೋರಿಸ್ಬೇಕು? ತೊಂಬಾ, ನನ್ನ ಹೆಂಡತಿಗೆ ಕೊಡ್ತೇನೆ. ನಾನಂಗಾರ ಒಳ್ಳೇದಾಗ್ಲಿ ಬಿಡು ಅಂತ ಬಂದು ಕೊಟ್ರೆ ದಿಮಾಕ್ ಮಾಡ್ತೀಯನ? ಇದನ್ನು ನನ್ನ ಹೆಂಡತಿಗೆ ಕೊಡ್ತೇನೆ. ಅಲ್ಲೇ ಆಕಿಗೆ ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗದೆ ಬೇಡ ಅಂತೇಳಿ ತಗೊಂಬಂದ್ಬಿಟ್ಟೆ ನೋಡು. ಹೌದಾ? ಪಾಪ ಅವ್ರಿಗೆ ಬೈದ್ರಲ್ಲ, ನಿಮ್ಗೆ ಬೇಜಾರಾಗ್ಲಿಲ್ಲ? ಸಾಕಾಗ್ಬೇಕ? ಹೋಗ್ಬೇಡ, ಆಕಿನ ನೋಡುದು ಮುಖ್ಯನ. ಆಕಿನ ನಿನ್ ಹೆಂಡತಿ, ನಾನು ನಿನ್ ಹೆಂಡತಿನ ನಾ ಫಸ್ಟ್ ಅಂತಂತಾಳ ನೋಡು. ಫಸ್ಟ್ ಸೆಕೆಂಡ್ ನನಗೆ ಯಾರ ಮ್ಯಾಗ ಪ್ರೀತಿ ಐತಿ? ನಿನ್ ಮ್ಯಾಗ ಐತಿ. ನಾ ಇಲ್ಲೇ ಇರವ. ಓಹೋ, ಅದಕ್ಕೆ ನಾ ಹೋಗತ್ತೇನೆ ಅಂತಂದೆ. ಒದರಾಡಕತ್ತಿದ್ಲ. ಸುಮ್ಮನೆ ಪ್ರಸಾದ ಒಗದ್ಲಲ್ಲ, ತೊಗೊಂಡು ಬಂದ್ಬಿಟ್ಟೆ. ನಿನಗೆ ಕೊಡ್ತೀನಿ, ನೀನೇ ಕುಡಿ. ನಿನಗೆ ಒಳ್ಳೇದಾಗ್ಲಿ. ನನಗೂ ನಿನಗೂ ಸೇರಿ ಹುಟ್ಟು ಈ ಕೂಸೆ ಆರಾಮಾಗಿರ್ಲಿ. ಆಕಿದ್ ಸೊಕ್ಕ ಭಾಳ ಐತಿ. ನನ್ನ ಎಷ್ಟು ಪ್ರೀತಿ ರೀ? ಮತ್ತೆ ಇಲ್ದಂಗೆ ಇರ್ತೈತೇನೆ? ನನ್ನ ಹಿಂಗೆ ಹೊಟ್ಟಿಲ್ಲದಾಳ. ಈ ಟೈಮ್ನಾಗ ನಾನು ನಿನ್ನ ಪ್ರೀತಿ ಮಾಡ್ಲಾರ್ದ ಇನ್ಯಾರನ್ನ ಪ್ರೀತಿ ಮಾಡ್ಬೇಕು? ಆಕೆ ಹಂಗ ಭಾಳ ಕೆಟ್ಟ ಸ್ವಾರ್ಥಿಕ್ಕಿ. ನನ್ನಷ್ಟೇ ಪ್ರೀತಿ ಮಾಡ್ಬೇಕು, ನನ್ನ ಜೊತೆಗೆ ಇರ್ಬೇಕು ಅಂತಂತಾಳಕ್ಕೆ. ಅದಕ್ಕೆ ನಂಗೆ ಇಷ್ಟನ ಆಗ್ಲಿಲ್ಲ. ನಂಗೆ ಇಷ್ಟ ಆಗ್ಲಾರ್ದಕ್ಕೆ ನಾ ಬಂದ್ಬಿಟ್ಟೆ ನೋಡು. ರೀ, ನಂಗೆ ಭಾರಿ ಖುಷಿ ಆಯ್ತು. ಅಪ್ಪಾಜಿಗೆ ಹಿಂಗಾಗೈತಿ ಅನ್ನೋದು ಬೇಜಾರೈತಿ. ಆದರೆ ನೀವು
ಮುಗಿಸ್ಕೊಂಡು ವಾಪಸ್ ಬಂದ್ರಲ್ಲ ಅದೇ ನಂಗೆ ಖುಷಿ, ಭಾಳ ಖುಷಿ. ನಿಂಗೆ ಖುಷಿ ಆತನ? ನಿಂಗೆ ಖುಷಿ ಆದ್ರೆ ನಂಗೂ ಇಷ್ಟ. ಅದಕ್ಕೆ ತಗೊಂಬರ್ಲ, ಕುಡಿತೀಯ ಏನು ಆಮೇಲೆ ಕುಡಿತೀಯ? ಇಲ್ಲ ಅಂದ್ರೆ ಅಲ್ಲಿ ಪಾಣ್ಯಾಗ ಇಟ್ಟಿರ್ತೇನೆ, ಏನು ನಿಂಗೆ ಬೇಕಂದಾಗ ಹೇಳು, ರಾತ್ರಿ ಕೊಡ್ತೇನೆ, ಕುಡಿಯಾತಾ? ಹ್ಞೂ ಅಡಿ ಅವು ಹೋಗಿ ಕೊಟ್ಟು ಬಂದೆ, ನೀನು ಸುಳ್ಳು ಹೇಳ್ಬಿಡ್ತೀನಿ. ಇಲ್ಲ ಅಂದ್ರೆ ಮತ್ತೆ ಹೋಗು ಹೋಗು ಅಂತ ಆಕಿ ಆಕಿ ಅವು ಏನಾರು ಕೇಳಿದ್ರೆ ಇದು ನೀನು ಕೊಟ್ಟಿಲ್ಲ ಅಂತೇನಿ, ನೀನು ನಾನು ಕೊಟ್ಟಿಲ್ಲ ಅಂತೇಳಿ ಹೇಳು. ಏನ ಇಲ್ಲಾಂದ್ರೆ ಗಂಟು ಬೀಳ್ತಾಳಕಿ ಮತ್ತೆ, ಈಕಿ ಕೊಟ್ಟಿ ಆಕಿ ಕೊಟ್ಟಿಲ್ಲ ಆಕಿ ಕೊಟ್ಟಿಲ್ಲ ಅಂತೇಳಿ. ನಮ್ಮ ಅವ್ಗೆ ಈಗ ಅಲ್ಲಿ ಚಲೋ ಆಗ್ಬೇಕಾಗೈತೆ, ಅದಕ್ಕೆ ಹಂಗೆ ಮಾಡ್ತಾಳ ಅಷ್ಟೇ. ಏನು ಸರಿ ಆಯ್ತು, ನೀವು ಹೆಂಗೆ ಹೇಳ್ತೀರಾ ಹಂಗೆ ಆಗಲಿ. ತಡಿ ಹೋಗಿ ಬರ್ತೀನಿ, ಒಂದು ನಿಮಿಷ ಕುಂದೂರು ಬಂದೆ. ರೀ ಹೋದ್ರನ ಅಪ್ಪ, ದೇವ್ರು ನನಗೆ ಕಣ್ಣು ಕೊಟ್ಟಿಲ್ದಂಗೆ ಇರ್ಬೋದು, ಬಂಗಾರದಂಥ ಗಂಡನ ಕೊಟ್ಟನಲ್ಲ. ನನ್ನ ಗಂಡಗೆ ನಾನಂದ್ರೆ ಇಷ್ಟ, ನನ್ನ ಜೊತೆಗೆ ಇರೋಕ್ಕೆ ಇಷ್ಟಪಡ್ತಾನ. ನಮ್ಮವ್ವ ಮದುವೆ ಮಾಡಿಸಿ ತಪ್ಪು ಮಾಡಿದ್ಲು ಅಂತ ಭಾಳ ಸಿಟ್ಟು ಬಂದಿತ್ತು, ಅಡ್ಡಿ ಇಲ್ಲ. ಈಗ ಅದೇನೋ ಮಾಡ್ಸಾಳಲ್ಲ, ಇದರಿಂದ ನನ್ನ ಗಂಡಗೆ ನಾನು ಬಿಟ್ಟು ಯಾವ ಕಡೆನೂ ಲಕ್ಷ್ಯನೇ ಹೋಗವಲ್ತೆ, ನನ್ನ ಜೊತೆಗೇ ಇರ್ಬೇಕಂತಾನೆ. ಹೆಂಗೋ ಮಾಟನೋ ಮಂತ್ರನೋ ತಂತ್ರನೋ ಏನೋ ಒಂದತ್ತಾಗ ನನಗಿಷ್ಟ ನನ್ನ ಗಂಡ ನನ್ನ ಜೊತೆಗೆ ಇರೋಕೆ ಇದೊಂದು ದಾರಿ ಅಷ್ಟೇ. ಹಬ್ಬ ದೇವ್ರೇ, ದೇವ್ರು ದೊಡ್ಡವನು. ಯವ್ವ ಇಷ್ಟೊತ್ತಿಗೆ ಕೊಟ್ಟಿರ್ಬೇಕು. ಹಬ್ಬ ಇಷ್ಟೊತ್ತಿಗೆ ತೊಗೊಂಡಿರ್ತಾಳಂತೀಯ ಹೊಟ್ಯಾಗ. ಆದರೂ ನಿನ್ನ ಸೊಸಿ ಪಕ್ಕ ಬೆರಿಕೆವ ತೊಗೊಂಡಾಳೋ ಏನು, ಯಾಕೆ ಬೇಕು ಅಂತೇಳಿ ಏನಾರ ಹೆದರ್ಕೊಂಡು ಎತ್ತಾಗಾರ ಚೆಲ್ಲಿಗಿಲ್ಲಿಲ್ಲ. ನನಗೇನೂ ಅನ್ಮಾನ ನೋಡ್ಬಿ. ಇಲ್ಲ ಇಲ್ಲ ಹಂಗೇನು ಮಾಡಿರಂಗಿಲ್ಲ, ತೊಗೊಂಡಿರ್ತಾಳೆ. ಅದು ಯಾಕೆ ಚೆಲ್ತಾಳ ಅದೇ ನಂಗೆ ಅನ್ಮಾನ ಬಿ. ತೊಗೊಂಡಿರ್ತಾಳೋ ಇಲ್ಲೋ ತೊಗೊಂಡಿರ್ತಾಳೋ ಇಲ್ಲೋ ತೊಗೊಂಡಿರ್ತಾಳೋ ಇಲ್ಲೋ ಅಂತೇಳಿ ಏನು ಮಾಡ್ಬೇಕಂತ ಗೊತ್ತಾಗೋಲ್ತು. ಅಣ್ಣನೂ ಇನ್ನೂ ಬರಲಿಲ್ಲ, ಏನು ಅಲ್ಲೇ ಇವತ್ತು ವಸ್ತಿ ಇರ್ತಾನೋ ಏನೋ ಅದು ಗೊತ್ತಿಲ್ಲ. ಇವತ್ತು ಹೋಗ್ಯಾನ, ಈಗ ಹೊಳ್ಳೆ ಆಗ ಬರಕ್ಕೆ ಬಿಡ್ತಾಳನ ಆಕೆ, ಮುಗಿದೋತ್ ಕತಿ. ಇವತ್ತಲ್ಲೇ ಇರ್ತಾನ, ನಾಳೆ ಬಂದರೂ ಬರ್ಬೋದು. ಯಾಕೆ ಇತ್ತಿತ್ತಾಗಿ ಈ ಹೆಂಡತಿ ಬಿಟ್ಟಿರಕ ಆಗವಲ್ತ ಅವಂಗೆ, ಜೀವ ಈ ಕಡೆ ಎಳಿತೈತಿ ಗೊತ್ತಾನ. ಅವ್ರ ಹತ್ತಿ ಅಂತದ್ದು ಮಾಡ್ಸ್ಯಾಳ, ಅವ್ರ ಹತ್ತಿನೂ ಪಕ್ಕ ಬೆರಿಕೆ ಬಿಡು. ಮತ್ತು ಹೌದು, ಮಗಳ ಸಲುವಾಗಿ ಏನಾದರೂ ಮಾಡ್ತಾರಪ್ಪ. ಹೋಲ್ಬಿಡು, ನನಗೆ ನನ್ನ ಮಗ ಅಲ್ಲಿದ್ರೇನು ಇಲ್ಲಿದ್ರೇನು, ಅಲ್ಲಿರೋದಕ್ಕಿಂತ ಇಲ್ಲಿರೋದೇ ವಾಸಿ ನನ್ನ ಮಗ. ಎಲ್ಲ ಇವತ್ತನ ನಾಳೆ ಆಸ್ತಿ ಈಡಾಗಿ ಈ ಕಡೆನೇ ಸಿಗ್ತತಿ. ನಾನು ಯಾಕೆ ತಲೆ ಕೆಡಿಸ್ಕೊಲಿ, ಹೌದಿಲ್ಲ? ನಾನು ಸಾಯಂಕಾಲಕ್ಕೂ ನೆಮ್ಮದಿಯಾಗಿರ್ಬೋದು. ಅವ ಯವ್ವ ಅಣ್ಣ ಬಂದ. ಇವತ್ತು ಅಲ್ಲೇ ಇರ್ತಾನ ಅಂತ ಮಾಡಿದ್ದೆ ನಾನು. ಬಂದ ಬಿಟ್ಟೆನ್ಲ, ಹೋಗಿದ್ದೇ ಇಲ್ಲಲ್ಲ ಮತ್ತೆ, ಏನು ಹೋಗ್ಲಾರ್ದಂಗೆ ಇಲ್ಲೇ ಇದೆಯೇ? ಅಯ್ಯೋ ಅವ ಹೋಗಿ ಕೊಟ್ಟು ಬಂದೇನಾತ. ಏನು ಮತ್ತೆ ಹೋಗನ್ಬೇಡ, ನಂಗೆ ಅಲ್ಲಿ ಹೋಗಾಕ ಮನ್ಸಾಗೋಲ್ತ ಯಾಕೋ. ನಂಗೆ ಇಲ್ಲೇ ಇರ್ಬೇಕು ಅನ್ಸಾಕತ್ತೈತಿ. ಸುಮ್ಮನೆ ಜೀವ ತಿನ್ಬೇಡ, ಹೋಗು 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 ಅಂತೇಳಿ ಹೇಳೇನು ಮತ್ತೆ. ಈಗ ಮತ್ತೆ ನಂಗೆ ಕಿರಿಕಿರಿ ಆಕತಿ, ಮತ್ತೆ ಈಗ ಹೇಳಾಕತ್ತೇನೆ. ಅಯ್ಯ ನಾನು ಯಾಕೆ ಅಲ್ಲಿ ಹೋಗನ್ಲಿ ನಿನಗೆ, ಒಟ್ಟಿಗೆ ಕೊಡಾಕ ಒಂದು ಹೋಗಂದಿದ್ದೆ, ಕೊಟ್ಟು ಬಂದಿಯಲ್ಲ ಬಿಡು. ಇಷ್ಟೇ ಅಪ್ಪ, ಕೊಟ್ಟು ಬಂದಿಲ್ಲ. ಆಕೆ ನೀನು ಇದ್ರಿಗೆ ತೊಗೊಂಡ್ಲ ಹೊಟ್ಟೆಗ ಏನೋ ಒಲ್ಲೆಂಗೆ ಚೆಲ್ಲಿದ್ಲ. ತೊಗೊಂಡ್ಲವೆ ಮೊದ್ಲು ಎದ್ರದ ಏನ ಅಂತ ಒಂದು ಸ್ವಲ್ಪ ಇದು ಮಾಡಿದ್ಲು, ಹೇಳ್ದೆ. ಇಲ್ಲ ಹಂಗಲ್ಲ, ನಮ್ಮವ್ವನ ಚಲೋ ಆಗಲಿ ಮಗಳಿಗೆ ಅಂತೇಳಿ ಭಾಳ ಇದು ಮಾಡಿ ಕೊಟ್ಟಿರೋದು ನಿನ್ಗೆ ಹೊಟ್ಟೆಗಿರೋ ಕೂಸಿಗೆ ಅಂತೇಳಿ ಹಂಗೆ ಅನುಮಾನ ಪಡಬೇಡ, ತಗೋ ಅಂತ ಬೈದ ಮೇಲೆ ತನಗೂ ಯಾಕೋ ಸರಿ ಅಂತ ಅನ್ನಿಸ್ತಕ್ಕಂತತಿ. ತೊಗೊಂಡ್ಲು, ಸುಮ್ಮನೆ ಆದ್ಲು. ಅದು ಸ್ವಲ್ಪ ಅನುಮಾನ ನೋಡ್ಬೇ, ಯಾರಿಗೆ ಆದರೂ ಇಷ್ಟು ದಿನ ಜಗಳ ಮಾಡಿ ಒಮ್ಮಿಂದ ಮತ್ತು ಹಿಂಗೆ ಅಂತಂದೆ ಒಯ್ದು ಕೊಟ್ರೆ ಯಾರಿಗೆ ಒಂಥರ ಅನ್ಸಂಗಿಲ್ಲ ಹೇಳಿ, ನೀನು ನೋಡೋಣ ಹೌದಿಲ್ಲ? ಅದಕ್ಕೆ ಹಂಗೆ ಇದು ಮಾಡ್ಕೊಂಡು ಆದರೂ ತೊಗೊಂಡ್ಲಪ್ಪ ಮತ್ತೆ ಒಳ್ಳೆ. ಮತ್ತೆ ಗಿರ್ಜಿ ಕೊಡಂದಿಲ್ಲ, ಅತಿಗೆ ಮಗು ಕೊಡಂತ ಹೇಳೇನಿ. ಹ್ಞೂ ಅಂದಾಳ. ನೀ ಯಾಕೆ ಹೆದರ್ತೀವಿ, ಇವಾಗ ಕೊಡ್ತಾಳೆ ಸುಮ್ಮನಿರ. ಆಕ್ಕತಿ ಅಂತ ಹೇಳೇನಿಲ್ಲ ನಿನಗೆ ಅಷ್ಟೇ. ಬಾ ಎತ್ತಾಗ ಒಟ್ಟೆ. ನಾನು ಅನ್ಕೊಂಡಂಗೆ ಆತಲ್ಲ, ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನೋ ಹೊಟ್ಟೆನ ಖುಷಿ ಚಲೋ ಬೆಳೀಲಿ ಅಂತ, ಯಾಕಂದ್ರೆ ತಿನ್ನು ಉಣ್ಣಕ್ಕೆ ಅಷ್ಟೊಂದು ಇಲ್ಲಲ್ಲ, ಹಾಗಾಗಿ ಇದು ಮಾಡಿದ್ದೆ. ಕೊಟ್ಟು ಬಂದೇನೀಗ. ಈಗ ಮತ್ತೆ ಒಟ ಏನು ಹಚ್ಬೇಡ ಅಷ್ಟೇ. ಸರಿ ಆಯ್ತಪ್ಪ, ಆಯ್ತಾತ. ಹೌದು, ಕೊಟ್ಟೋನೆ ಬಂದ್ಬಿಟ್ಟಲ್ಲ, ಈರು ಅಂತ ಅನ್ಲಿಲ್ಲ ನಾಕಿ ನಿನಗೆ? ಅಂದ್ಲ, ಕೇಳೋರು ಯಾರು ಮಾತನ್ನ ಇರು ಅಂತಂದ್ರೆ. ನಂಗೆ ಇರಕ್ಕೆ ಇಷ್ಟ ಇಲ್ಲ, ಅದನ್ನ ಹೇಳಿದೆ. ನಂಗೆ ಇರಕ್ಕೆ ಈಗ ಇಷ್ಟ ಇಲ್ಲ, ಸುಮ್ಮನೆ ಒಟ ಹಚ್ಬೇಡ ನೀನು, ನಾಳೆ ಹೋಗ್ಬೇಕು ಅಂತೇಳಿ. ನಾನು ನಿನ್ನ ಅಂತೇನೋ ಆಕಿನೂ ನಿನ್ನ ಅಂತೇನೋ, ಇಬ್ರು ಅಲ್ಲನೋ, ನೀ ಹಿಂಗೆ ಯಾಕೆ ಮಾಡ್ತಿ ಹಂಗೆ ಯಾಕೆ ಮಾಡ್ತಿ ಒಟ ಹಚ್ಚಿದ್ಲು. ಕೇಳೋರು ಯಾರಕ್ಕಿ ಮಾತನ್ನ. ನನ್ನ ಹತ್ರ ಇವೆಲ್ಲ ಹಚ್ಬೇಡ ನೀನು, ನಾ ಹೋಗೋವನ ಈಗ ಅಂತೇಳಿ ಬಂದ್ಬಿಟ್ಟೆ. ನಾ ಸುಮ್ಮನೆ ಆದ್ಲು ಬಾಯಿ ಮುಚ್ಕೊಂಡು. ತಲೆ ಕೇಳಿಸ್ತಾಳೆ ಒಂದಳತಿ, ಸುಮ್ಮನೆ ಇದ್ಬಿಟ್ರೆ ಮೆಣಸಿನ ಹಿಂಡಿ ಹರಿತಾಳೆ ಬೇವ ಆಕಿ ತಲೆ ಮ್ಯಾಗ. ಈಗ ಅರ್ಥ ಆತ ನಿನಗೆ? ನಾ ಮೊದ್ಲಿಂದ ಹೇಳ್ತಿದ್ದೆ ನಿನಗೆ, ಆಕಿ ಕಡೆ ಭಾಳ ಹಾಕಿಂದಿರು, ಆಕಿ ಬರಬ್ಬರಿ ಇಲ್ಲ, ಆಕಿ ಯಾಕೆ ಹಂಗೆ ಸ್ವಲ್ಪ ಲೂಸ್ ಬಿಟ್ರೆ ಏನಾದರೂ ಮಾಡಿಸ್ತಾಳ ಅಂತ ಹೇಳ್ತಿದ್ದೆ ನಾನು. ಮತ್ತೆ ಎಲ್ಲಿ ಕೇಳ್ತಿದ್ದೆ ನೀನು? ಈಗ ಗೊತ್ತಾಗೈತೆ ನಿನಗಷ್ಟೇ. ಹ್ಞೂ ಬೇ, ಈಗ ಅರ್ಥ ಆಗೈತೆ ನನಗೂ. ಬೇಷಾಗಿ ಭಾರಿ ಇದದಾಳ ಬೇಕಿ. ಕತ್ತರ್ನಾಕದಾಳ ಆಕಿಗೆ, ಯಾರು ಹೆಂಗೆ ಬೇಕು ಹಂಗೆ ತಿರ್ಗಿಸ್ಕೊಂತಾಳೆ ನೋಡ್ಬೇಕಿ. ಇನ್ನು ಆಕಿ ಬಲಿಗೆ ಬೀಳಬಾರ್ದು, ಮೋಸ ಹೋಗ್ಬಾರ್ದು ಅಂತೇಳಿ ಅರ್ಥ ಆಗ್ಬಿಡತ್ತೆ ನನಗೆ. ಅರ್ಥ ಆಗಿಬಿಡತ್ತೆ ನನಗೆ. ಓಹೋ ಏನಂತ ತಿಳ್ಕೊಂಬಿಟ್ಟಾಳಕಿ. ಇನ್ನು ತೋರಿಸ್ತೇನೆ ಆಕಿಗೆ ಏನಂತೇಳಿ. ನನಗೆ ಎದುರು ಮಾತಾಡ್ತಾಳ, ಕೈಯಾಗಿದ್ದಿದ್ದು ಬೀಸ್ ಹೋಗಿತ್ತಾಳ ಗೊತ್ತನ. ಸುಮ್ಮನೆ ಇರ್ತೇನೆ ಅಂತ ತಿಳ್ಕೊಂಬಿಟ್ಟಾಳಕಿ. ಕೈಯಾಗಿದ್ದಿದ್ದು ಬೀಸೋಗದ್ಲ? ಏನು ಬೀಸೋಗದ್ಲ? ಅಲ್ಲಲ್ಲ
ಅದ ನೀ ಕೊಟ್ಟಿದ್ ಪ್ರಸಾದ ಚೀಟ್ ಬೀಸೋಗದ್ಲು. ಹೋಗಲ್ಲ. ಹಾ ಅದು ನಾನು ಮತ್ತೆ ಸಮಾಧಾನ ಮಾಡಿ ತಗೋ ಹಂಗೆ ಮಾಡ್ಬೇಡ ಅಂತೇಳಿ ಕೊಟ್ಟು ಬಂದೆ. ಕರಿನ ಕೊಟ್ಟಿ ಕೊಟ್ಟೆ ಬೇ. ನನ್ನ ಮ್ಯಾಗ ಆಣಿ ಮಾಡು. ಆಣೆಲ್ಲ ಎದಕ್ ಬೇ? ಆಣಿ ಮಣ್ಣಿ ನಿನ್ನ ಅಣಿಗೆ ಅಂದ್ರೂ ಕೊಟ್ಟೆನಿ. ಹಬ್ಬಾ ಎದ್ರೆ ಬಿಟ್ಟು ನಾ ಎಲ್ಲಿ ಕೊಡ್ಲಂಗ್ ಬಂದೆ ಅಂತೇಳಿ ಕೊಟ್ಟಿಯಲ್ಲ, ಹಂಗಾರೆ ಸರಿ. ನಾ ಮನೆ ಕಡೆ ಹೋಗ್ತೀನಿ. ಅಲ್ಲೇ ನಮ್ಮ ಮಾವಂದು ಒಂದು ಎಡವಟ್ಟಾಗೈತಿ, ಅದಕ್ಕೆ. ಎಡವಟ್ಟು? ಏನು ಎಡವಟ್ಟು? ಯಾರಿಗೆ ರೊಕ್ಕ ಕೊಟ್ಟಿದ್ನಂತ ತನ್ನ ಹೊಲನ ನಡಕ್ ಮಾಡಿ ಆಮೇಲೆ ರೊಕ್ಕ ತೊಗೊಂಡು ಓಡೋಗ್ಯಾನಂತ. ಈಗ ಗುಳೋ ಅಂತೇಳಿ ಅತ್ತಿ ಮಾವ ಇಬ್ರು ಆಳಾಕತ್ತಿದ್ರು. ಅವ್ನು ಏನ್ತೇನ ಅದಾಳ ಆಕಿನ ಕೇಳ್ತಂತೇಳಿ ಏನಿದು ಹಾಕಿಕತ್ತು ಅಂತ ನಮ್ಮ ಅತ್ತಿಗಾಳ. ಅಷ್ಟೇ. ಹೌದಾ? ಇದಕ್ಕೇನು ಬಂತ ನಿಮ್ಮ ಅವಾಗ ಕೇಳಗಾಲ? ರೊಕ್ಕ ಯಾರು ಹೊಲ ಒತ್ತಿ ಇಟ್ಟು ಇನ್ನೊಬ್ರಿಗೆ ರೊಕ್ಕ ಕೊಡಿಸ್ತಾರನ? ಅತಿಯಾದ ನಂಬಿಕೆ ಇಟ್ಕೊಂಡ್ರೆ ಹಿಂಗಾಗದು. ಆಯ್ತು, ಹೋಗ್ಬರೋಗಪ್ಪ. ಹಬ್ಬ ಹೆಂಗ ಒಟ್ಟು ನಾನು ಅಂದ್ಕೊಂಡಿದ್ದಾತಲ್ಲ ಅಷ್ಟೇ ಸಾಕು. ಯಾವಂಗಾರ ಇಬ್ರು ಅತ್ತಿಯಾರ ಗತಿ ಗೋವಿಂದ. ನೀ ಕನ್ಯೆ ಹುಡ್ಕಕ್ಕೆ ಶುರು ಮಾಡಿ. ಒಂದಂತರೂ ಐತಿ, ಅದಕ್ಕೂ ಕಣ್ಣು ಆಪರೇಷನ್ ಮಾಡಿಸ್ತಾರ, ಕಣ್ಣು ಬರ್ತೈತಿ, ಮುಗೀತು. ಅಣ್ಣನೂ ಇಲ್ಲೇ ಉಳ್ಕೋಬೇಕಂತ ಮಾಡ್ಯಾನ. ಇನ್ನು ಮಲ್ಲೇಶಣ್ಣಗೊಂದು ಹುಡುಕು.